ದೇಶದಳಿಪ್ಪ ಕಪ್ಪು ಕಾಣಿಕೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪಗಳೆಂಗಪ್ಪನೆ ಹುಡುಗುವಂತೆ ಕಡುಗಿದ ಕಡುಶೌರ್ಯ ಧೀರನಲ್ಲದೆ ಹೆಕ್ಕಳೆ ಬಲದೆ ಕದನಕ್ಕೆ ಬಂದ ಬಕ ಹಿಡಿಂಬ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿಕ್ಕಿದ ಪ್ರಚಂಡ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಢಣ 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 ಢಣಢಲ್ಲೆಂದು ಧಾರಿಸಲಿ ಧೂತ ಸೌಖ್ಯ ಪದಾರ್ಥ 56 ದೇಶದಳಿಪ್ಪ ಕಪ್ಪ ಕಾಣಿಕೆ ಒಪ್ಪಿಕೊಂಡಿಪ್ಪ ರಾಯರ ತಲೆ ಚಿಪ್ಪಗಳಿಂಗಪ್ಪನೆ ಹುಡುಗುವಂತೆ ಕಡುಗಿದ ಕಡುಶೌರ್ಯ ಧೀರನಲ್ಲದೆ ಹೆಕ್ಕಳ ಬಲದಿ ಕದನಕ್ಕೆ ಬಂದ ಬಕ್ಕ ಹಿಡಿಂಬ ರಕ್ಕಸ ಕಕ್ಕಿಸಿ ಧಿಕ್ಕರಿಸಿ ಒಕ್ಕಲಿಕ್ಕೆ ದಿಕ್ಕುಪಾಲು ಮಾಡಿ ಕಿತ್ತ ಬಂಡನು ಧಾಮ ಹರಿಬಲ ವಿರಾಮ ಭೀಮ ಢಣ 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 ಢಣಲೆಂದು ಭಾರಿಸಲಿ ಧೂತ ಸೌಖ್ಯ ಪ್ರದಾತ. ನಾನು ಅದಕ್ಕೆ ಅವಾಗಲೇ ಹೇಳಿದ್ದು, ಮತ್ತೊಂದ್ಸಲ ರಿಪೀಟ್ ಮಾಡ್ತೀನಿ. ಅಂಕುಶ್ ಏಕಲವ್ಯ ಅಂತ ಒಬ್ಬ ಕಲಾವಿದನನ್ನ ಸರಿಯಾಗಿ ಬಳಸ್ಕೊಂಡ್ರೆ ನಮ್ಮ ಇಂಡಸ್ಟ್ರಿಲಿ ಬಹಳ ಅದ್ಭುತವಾದಂತ ಎಷ್ಟೋ ಸಿನಿಮಾಗಳ ಪಾತ್ರಗಳನ್ನ ಹುಟ್ಟು ಹಾಕ್ಬೋದು. ತುಂಬಾ ಒಳ್ಳೇದಾಗ್ಲಿ ಅಂಕುಶ್. ನಿಮ್ಗೆ ಒಂದು ಫೋಟೋ ಆಪರ್ಚುನಿಟಿ. ಶಿವಾನಂದ ಪಜಿ ವೇದಿಕೆ ಮೇಲೆ ಬರ್ಬೇಕು. ಒಂದು ಟೀಮ್ ಫೋಟೋ ಆಪರ್ಚುನಿಟಿ. ಕೆಲಸ ಮಾಡಿದೀರಾ? ಕೆಲಸ ಮಾತ್ರ ಒಂದೆರಡು ಮಾತು ಇಲ್ಲ, ಒಂದೆರಡು ಮಾತು. ಹಾಡು ನಿಮ್ದೆ. ಹೋಗ್ಲಿ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ದಯವಿಟ್ಟು ನನ್ನ ನೋಡ್ಬೇಡಿ, ನಾಗೇನ ಸರ್ ನಂಗೆ ಬೈತಾರೆ. ಹಾಡಿಂದ ಶುರು ಮಾಡಿ. ಸಕ್ಕದಾಗಿ ಡಾನ್ಸ್ ಮಾಡಿದೀರಾ, ಆಕ್ಷನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಡಾನ್ಸ್ ಸಕ್ಕದಾಗಿ ಮಾಡಿದೀರಾ. ಏನ್ ಹೇಳ್ತೀರಾ? ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಹಿರಿಯ ಪತ್ರಕರ್ತರಿಗೂ, ಯೂಟ್ಯೂಬ್ ಚಾನಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಎಲ್ಲ ಟಿ ವಿ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಮತ್ತೊಂದು ಸರಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ತಾವು ಈ ಸಮಯ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ. ಇದು ನನ್ನ 2ನೇ ಸಿನಿಮಾ, ಬ್ರಹ್ಮ ರಾಕ್ಷಸ ಅಂತೇಳಿ. ಫಸ್ಟು ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರಲ್ಲಿ. ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಅದು ಕಲಿವೀರ ಬಂದಾಗ ಲಾಕ್ಡೌನ್ ಇತ್ತು, ಹಾಗಾಗಿ ನನಗೆ ನನ್ನ ಪ್ರತಿಭೆಯನ್ನು ಜನ ನೋಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ನಾನು ಬೇರೆ ಏನು ಬಯಸಿರಲಿಲ್ಲ ನಾನು. ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ, ಒಂದು ಸುಮ್ಮನೆ ಒಂದು ಅಮೀರ್ ಖಾನ್ ಅವರೇನೋ ಒಂದು ಪೋಸ್ಟರ್ ಅಂಟಿಸಿದ್ರಂತೆ, ತುಂಬ ಅವ್ರ ಪೋಸ್ಟರ್ದವ್ರು ಅಂಟಿಸಿದ್ರು ಅಂತೇಳಿ. ನನಗೆ ಎಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಹೇಳೋಕ್ಕೆ. ಫಸ್ಟು ನಾನು ನಡುಗ್ತೀನಿ ಮಾತಾಡೋಕ್ಕೆ ಮೀಡಿಯಾ ಮುಂದೆ ಅಂದಾಗ. ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ಬರು SP ಸರ್ ಇದ್ದರು, ಪರಶುರಾಮ್ ಸರ್ ಅಂತ. ಅವ್ರನ್ನ ಕೇಳಿಕೊಂಡು, ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಹಲಗೇರಿ ಅಂತ, ಅವ್ರನ್ನ ಕೇಳಿಕೊಂಡು ಬೆಂಗಳೂರಿಂದ ಶುರು ಮಾಡೋದು, ಬೈಪಾಸಿಂದ ಶುರು ಮಾಡಿದವನು ಅಪ್ ಟು ಹುಬ್ಳಿವರೆಗೂ ರೋಡಲ್ಲಿ ಅಂಬ್ಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿನಿ. ಇವತ್ತಿಗೂ ನನ್ನ ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನಾನು ಕಲಿವೀರ 10 ಗಂಟೆಗೆ ರಿಲೀಸ್ ಆಗತ್ತಂದಾಗ ನಮ್ಮ ತಾಯಣಾಗೂ ಮಾಡಿ ಹೇಳ್ತೀನಿ, 2:30ವರೆಗೂ ನಮ್ಮ ಹುಡುಗ ವೀರೇಶ್ ಅಂತೇಳಿ ಮತ್ತು ಪ್ರಕಾಶ್ ಅಂತೇಳಿ ನಮ್ಮ ಆಟೋ ಡ್ರೈವರ್ ಇಬ್ಬರು ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಾಣೆಬೆನ್ನೂರಿಗೆ ಪೋಸ್ಟ್ ಅಂಟಿಸಿದ್ದೀನಿ. ಯಾಕೆ ಅಂದರೆ ಬರೀ ನಾನು ಆನ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಗ್ರೌಂಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ನನ್ನ ನಂಬಿ ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ನಾವು ಆ ಮಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ. ಮತ್ತು ನಿರ್ದೇಶಕರು ಕೂಡ ಇಂಥ ಒಬ್ಬ ಹುಡುಗ ಬೇಕು, ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ. ಖಂಡಿತ ನಾನೇನು ಮಾಡಿಲ್ಲ. ನನ್ನ ಒಂದಷ್ಟು ಸಂಸ್ಥೆಗಳಿದೆ, ನಮ್ಮ ಅನಾಥ ಸೇವಾಶ್ರಮಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ, ಒಳ್ಳೆ ವಿದ್ಯೆಯನ್ನು ಕಲಿಸಿದ್ದಾರೆ, ಯೋಗ ಆಗಲಿ ಮತ್ತೊಂದಾಗಲಿ. ಜೊತೆಗೆ ನಮ್ಮ ಮೈಸೂರು ರಂಗಾಯಣದಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ನೀನಾಸಂ ಸಂಸ್ಥೆಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಡ್ಯಾನ್ಸ್ ಅಂತ ಬಂದರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಆದವನಲ್ಲ. ನನ್ನ ರಾಣೆಬೆನ್ನೂರು ಜನಕ್ಕೆ ಗೊತ್ತು ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತೇಳಿ. ನಮ್ಮೂರಲ್ಲಿ ಚೌಡವನ್ ಜಾತ್ರೆ ಅಂತ ನಡೀತದೆ, ಚೌಡೇಶ್ವರಿ ಜಾತ್ರೆ ಅಂತ. ಆ ಜಾತ್ರೆ ನಡೀತಿರ್ಬೇಕಾದ್ರೆ ಮೆರವಣಿಗೆ ನಡೀತಾ ಇತ್ತು. ದೇವರಿಗೆ ಮೆರವಣಿಗೆ ತೊಗೊಂಡು ಹೋಗ್ತಿದ್ರು, ನಿಮ್ಗೆ ಗೊತ್ತಿರುತ್ತೆ. ಮೆರವಣಿಗೆ ತೊಗೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮುಖಕ್ಕೆ ಖರ್ಚು ಬಿಟ್ಕೊತಿದ್ದೆ, ಹಿಂಗೆ ಖರ್ಚು ಬಿಟ್ಕೊಂಡು ಕುಣಿತಿದ್ದೆ. ಆ್ಯಕ್ಚುಲಿ ಮುಂದೆ DJ ಮುಂದೆ ಕುಣಿತಿದ್ದೆ. ಅವಾಗ ನಮ್ಗೆ ಏನು ಮಾಡೋರು, ಇಲ್ಲಿಗೆ ನೋಟ್ ಹಾಕೋರು, ಇಲ್ಲೇ 5 ರೂಪಾಯಿ 10 ರೂಪಾಯಿ ನೋಟ್ ಹಾಕೋರು. ಅದನ್ನು ಯಾರು ಅಂತ ಗೊತ್ತಾಗ್ಬಾರ್ದು, ಮರ್ಯಾದೆ ಹುಡುಕಲ್ಲ. ನಮ್ಮ ಊರಾಗೆಲ್ಲ ಬೈತಾರೆ, ಗೊತ್ತಾಗಲ್ಲ ಅಲ್ಲೇ ನಿನಗೆ ಕುಣಿತಿಲ್ಲೇ ಕತ್ಕೊಂಡಂಗೆ ನಮ್ಮ ಕಡೆ ಬೈತಾರೆ. ಹಂಗೆ ಬೈತಾರೆ ಅಂತೇಳಿ ಗೊತ್ತಾಗ್ಬಾರ್ದು ಅಂತೇಳಿ ನಾನು ಹೇಳಲಿಲ್ಲ. ಅದಕ್ಕೆ ಹಂಗೆ ಕುಣಿತಿದ್ದೆ. ಆ್ಯಕ್ಚುಲಿ ಅಲ್ಲಿ ನಮ್ಮ ಜನ ನಾನು ಗುರ್ಸಿ ನೋಟ್ ಹಾಕ್ತಿದ್ರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ, ಹಿಂಗೆ ಹಾಕೊಂಡು ಓಡಾಡ್ತಿದ್ದೆ. ನೋಡ್ರಿ ರೊಕ್ಕ ರೊಕ್ಕ ಅಂತ ಹಿಂಗೆ ಓಡಾಡ್ತಿದ್ದೆ. ಅದು ಅಲ್ಲಿಂದ ಕುಣಿಯೋಕೆ ಶುರು ಮಾಡೋದನು. ಅದು ಹಾಡ್ತಾರಾಗ ಉಗುಳ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸ್ವಂತ ಡ್ಯಾನ್ಸ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡ್ಯಾನ್ಸ್ ಯೂನಿಯನಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದು ಒಂಥರ ಜರ್ನಿನೇ. ನಂಗೆ ತುಂಬ ಖುಷಿ ಇದೆ.
ನಾನು ಆಟೋ ಓಡಿದ್ದೀನಿ ಅನ್ನೋದಕ್ಕೆ ಖುಷಿ ಇದೆ, ನಾನು ಒಬ್ಬ ಡ್ಯಾನ್ಸರ್ ಅಂತ ಹೇಳೋದಕ್ಕೆ ಖುಷಿ ಇದೆ. ಈ ಒಂದು ಸಾಂಗಲ್ಲಿ ಇಷ್ಟು ಡ್ಯಾನ್ಸ್ ಮಾಡಿದ್ದೀನಿ ಅಂದರೆ ಕಾರಣ ನಮ್ಮ ನಾಗಣ್ಣ ಮಾಸ್ಟರು ಮತ್ತು ಬಲದೇವ್ ಸರು ಮತ್ತು ಎಲ್ಲ ಡ್ಯಾನ್ಸರ್ಸು, ಎಲ್ಲರಿಗೂ ಕೂಡ ನಾನು ಇನ್ನೊಂದ್ಸರಿ ನಮ್ಮ ಡ್ಯಾನ್ಸ್ ಯೂನಿಯನ್ನ ಎಲ್ಲ ಮೆಂಬರ್ಗೂ ಕೂಡ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಪ್ರಶಾಂತ್ ಸರು, ವಿಜಯ್ ಸರು, ಇವರೆಲ್ಲ ನಮಗೆ ತಿದ್ದಿ ಫಿನಿಶಿಂಗ್ ನಂಗೆ ಡ್ಯಾನ್ಸ್ ಅಂದರೆ ಫೈಟಲ್ಲಿ ಎಷ್ಟು ನಾನು ಪರ್ಫೆಕ್ಷನ್ ನೋಡ್ತೀನೋ ಡೈರೆಕ್ಟರ್ ಓಕೆ ಅಂತಿರ್ತಾರೆ, ಸರ್ ಇನ್ನೊಂದು ಸರಿ ಮಾಡ್ಬಿಡ್ಲಾ ಸರ್ ಅಂತ ಕೇಳ್ತಿರ್ತೀನಿ. ಅಂದರೆ ನನಗೆ ನಾಳೆ ನನ್ನ ಮಗ ಕೂತು ಸಿನಿಮಾ ನೋಡ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಹಿಂಗೆ ಮಾಡ್ಬಿಟ್ಟು ಲಕ್ಷ ಅನ್ಬಾರ್ದಲ್ವಾ, ಆ ಇಂಟೆನ್ಷನ್ ಎಲ್ಲ ಇಟ್ಕೊಂಡು ನಾನು ಅಷ್ಟು ಪರ್ಫೆಕ್ಷನ್ ನೋಡ್ತೀನಿ. ಆದ್ರೂ ತಾಳ್ಮೆಯಿಂದ ಹೇಳಿ ನಮಗೆ ಚೆನ್ನಾಗಿ ಮಾಡಿಸಿ ತಕ್ಕೊಟ್ಟಿದ್ದಾರೆ ಸಾಂಗ್ನ. ಮತ್ತೊಂದ್ಸರಿ ಈ ಸಾಂಗ್ನ ಈ ಸಿನಿಮಾ ನಾನು ಮೊದಲು ಹೇಳಿದ್ದೆ, ಈ ಸಿನಿಮಾದಲ್ಲಿ ನಮಗೆ 4 ಕಣ್ಣಿದ್ದು, ಒಂದು ಕಾರ್ತಿಕ್ ಸರು, ಮತ್ತು ಇನ್ನೊಂದು ಅನಿರುದ್ಧ್ ಸರ್ ಫಸ್ಟು, ಆಮೇಲೆ ಇನ್ನೊಂದು ಹಳ್ಳಿ ಕಟ್ಟಿ ಸರ್. ಈ ಸಾಂಗನ್ನು ಕಂಪ್ಲೀಟ್ ಆಗಿ ಅವರೇ ಶೂಟ್ ಮಾಡಿದ್ದು 3 ದಿನ. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ಹಾಲೇಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಇನ್ನೊಬ್ರು ವಾಗೀಶ್ ಸರ್ ಅಂತ ಇದ್ರು, ಅವ್ರಿಗೂ ಕೂಡ ಧನ್ಯವಾದಗಳು. ಯಾರ್ಯಾರೆಲ್ಲ ಮೇಕಪ್ ಮಾಡಿ ಮತ್ತು ನಮಗೆಲ್ಲ ಕಾಸ್ಟ್ಯೂಮ್ ಈ ಥರ ಎಲ್ಲ ಪ್ರೊಡಕ್ಷನ್ಸ್ ಎಲ್ಲ ಕೊಟ್ಟಂಥ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಕೊನೆಯದಾಗಿ ಮತ್ತೊಂದು ಸರಿ ನಮ್ಮ ಜ್ಯೋತಿ ಆರ್ಟ್ಸ್ನ ಮಾಲೀಕರಾದಂಥ ಶ್ರೀನಿವಾಸ್ ಸರ್ ಮತ್ತು ಗಂಗಾಧರ್ ಸರ್ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಈ ಸಾಂಗ್ ಇಷ್ಟ ಆದರೆ ದಯವಿಟ್ಟು ತಾವೆಲ್ಲ ನನಗೆ ಇಷ್ಟು ದಿನ ನೀವು ಅವನ ಫೈಟು ಆ್ಯಕ್ಷನು ಮಾರ್ಷಲ್ ಆರ್ಟ್ ಮಾಡ್ತಾನೆ ಅಂತಿದ್ರು, ಇದೊಂದು ಸಾಂಗ್ ಮೂಲಕ ಇನ್ನೊಂದು ಸೇರಿಸ್ಕೊಳ್ಳಿ ಪ್ಲೀಸ್, ಡ್ಯಾನ್ಸು ಮಾಡ್ತಾನೆ ಮಗ ಅಂತ ಹೇಳಿ. ಥ್ಯಾಂಕ್ ಯು ಸರ್, ತುಂಬ ಖುಷಿ ಆಗುತ್ತೆ. ಹಾಂ ಸರ್, ಹಾಂ ಗಟ್ಟಿ ಏನಿಲ್ಲ ಸರ್, ಅದು ಆ್ಯಕ್ಚುಲಿ ಬಾಡಿ ಆಗಲಿ ಗಾಡಿ ಆಗಲಿ ಸರ್ವಿಸ್ ಆದಮೇಲೆ ಚೆನ್ನಾಗಿ ಓಡುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಏನ್ ಗೊತ್ತಾ, ಅಂಕುಶ್ ಅವ್ರಿಗೆ ಮಾತಾಡಲ್ಲ ಅದನ್ನೇ ಹೇಳಿದ್ದು, ಮಾತಾಡಲ್ಲ ಅಂತಾರೆ. ಸ್ಟಾರ್ಟಿಂಗ್ ಟ್ರಬಲ್ ಅಷ್ಟೇ, ಸುಮ್ನೆ ಒಂಚೂರು ಪುರುಷ ಆದ ತಕ್ಷಣ ಅಕ್ಕಪಕ್ಕ ಯಾವ ಹೀರೋನಿಲ್ಲ, ಅದಕ್ಕೆ ನೀಟಾಗಿ ಮಾತಾಡಬೇಡಿ. ಓ ಬಾ ಸ್ವಲ್ಪ ಖಂಡಿತ ನನಗೆ ಮಾತಾಡ್ಲಿಕ್ಕೆ ತೊದಲಿರ್ತೀನಿ. ಕಾರಣ ಅಂದರೆ ಭಯ ಅಂದರೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ. ಯಾಕಂದ್ರೆ ಮಾಧ್ಯಮ ಮಿತ್ರರು ಅಂತ ಹೇಳಿದಾಗ ನಮ್ಮ ಹಣೆ ಬರವನ್ನು ಬರೆಯುವಂಥವ್ರು, ನಮ್ಮನ್ನ ಬೆಳೆಸೋವಂಥವ್ರು. ನಾನೊಬ್ಬ ಏನೂ ಅಲ್ಲ, ಖಂಡಿತ ಇದೇ ನನಗೆ ಇಲ್ಲಿ ಕರ್ಕೊಂಬರೋ ಕಾರಣ. ಒಂದು ಪ್ರತಿಭೆ ಇರ್ಬೋದು, ಇನ್ನೊಂದು ನಮ್ಮಲ್ಲಿರೋ ಸಂಸ್ಕಾರ ಮತ್ತು ವಿನಯ ಇದಿರಬೇಕು ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು. ಈ ಸಿನಿಮಾದ ತಮಿಳ್ ಸಾಂಗ್ ಹಾಡಿದ್ದಾರೆ. ಹಾಗೆ ಇವರು ಸರಾಯು ಅಂತ ಹೇಳಿ ನಮ್ಮ ಈ ಸಿನಿಮಾದ ತಮಿಳು, ತೆಲುಗು, ಹಿಂದಿ, ತಮಿಳು, ಮಲಯಾಳಂ, ಹಿಂದಿ ಹಾಡಿದ್ದಾರೆ. ಹಾಗೆ ಅರ್ಪಿತಾ ವೇಣು ಅವರು ತೆಲುಗು ಸಾಂಗನ್ನು ಹಾಡಿದ್ದಾರೆ. ಹೀಗೆ ಒಂದು ಟೀಮ್ ಇದೆ, ಒಳ್ಳೊಳ್ಳೆ ಲಿರಿಕ್ಸ್ ರೈಟರ್ನ. ಆಮೇಲೆ ಶ್ರೇಯಾ ಅಂತ ಹೇಳಿ ಒಬ್ಬರು ಹಿಂದಿಲಿ ಲಿರಿಕ್ಸ್ ಬರ್ಕೊಟ್ಟಿದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ಟೀಕಾ ರಾಜ್ ಅಂತ ಹೇಳಿ ತಮಿಳ್ ಬರೆದಿದ್ದಾರೆ, ಶ್ರೀಕಾಂತ್ ಅಂತ ಹೇಳಿ ತೆಲುಗಲ್ಲಿ ಬರೆದಿದ್ದಾರೆ. ಹೀಗೆ ಪ್ರತಿಯೊಬ್ಬರೂ. ಆಮೇಲೆ ನಮ್ಮ ಈ ಸಿನಿಮಾದಲ್ಲಿ ಇನ್ನೊಂದು ತೆಲುಗು ಸಾಂಗ್ ಹಾಡಿರೋವಂಥ ಗಾಯಕರು ವಿಶಾಲ್ ನಾಗಭೂಷಣ್ ಅಂತ, ಅವ್ರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊತೀನಿ. ಹೀಗೆ ನಾವು ಪ್ರತಿಯೊಂದು ಸಾಂಗನ್ನ ಚೆನ್ನಾಗಿ ಮಾಡಬೇಕು ಅಂತ ಇವರ ಒಂದು ಒಳ್ಳೆ ಉದ್ದೇಶ. ನನ್ನ ಸಾಂಗ್ ಇನ್ನೂ ಚೆನ್ನಾಗಿ ಬರಬೇಕಣ್ಣ, ಏನಾರೋ ಒಂದು ಹೊಸ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ರು. ನಾನು ಕೆಲಸ ಮಾಡಿದೆ, ಹೊಸ ಪ್ರಯತ್ನ ಅನ್ನೋದು ಇವ್ರಿಗೆ ಗೊತ್ತಿರುತ್ತೆ, ನೀವೆಲ್ಲ ಕೇಳಿರೋರಿಗೆ ಗೊತ್ತಿರುತ್ತೆ. ಯಾಕಂದರೆ ನನ್ನ ಪ್ರಯತ್ನ ನಾನು ಮಾಡ್ತಾ ಇರ್ತೀನಿ. ಪ್ರತಿ ಸಾಂಗಲ್ಲೂ ಹೊಸದು ಕೊಡೋಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಉಮೇಶ್ ಸರ್, ಅಂಕುಶ್ ಅಲ್ಲಿ ಪತ್ರಕರ್ತ ಮಿತ್ರರಿಗೆ ನಮಸ್ಕರಿಸ್ತಾ, ನನಗೆ ಇದು ಹೊಸ ತಂಡ ಅಲ್ಲ, ತಂಡನೂ ಹೊಸದಲ್ಲ. ಇಲ್ಲಿರುವ ನಿರ್ಮಾಪಕರು ನಮ್ಮ ಕಿಲಾಡಿ ತಾತ ಅಂತ ಡೈರೆಕ್ಟರ್ ಹೇಳೋದ್ರಲ್ಲ, ಅವ್ರು ನನ್ನ ರಿಲೇಷನ್ನು ಕೂಡ. ಸೊ ಹೀಗಾಗಿ ಇವ್ರು ಯಾರೂ ಹೊಸಬ್ರಲ್ಲ, ಸಿನಿಮಾ ಟೈಟ್ಲ್ ಮಾತ್ರ ಹೊಸದು. ಹೀರೋ ಅವರ ಮೊದಲನೇ ಸಿನಿಮಾ ನೋಡಿದಾಗ ನಾನು ಕರ್ಕೊಂಡೋಗಿ ಮನೆಗೆ ಬಂದಿದ್ರು. ಮನೆಗೆ ಬಂದಾಗ ನಾನು ಟೀಸರ್ ನೋಡ್ಬಿಟ್ಟು ಆದಮೇಲೆ ಕೇಳಿದೆ, ಕೋವಿಡ್ ಸಂದರ್ಭ ಅಲ್ಲ, ಕೋವಿಡ್ ಹಿಂಗೆ ಮಾಡಿದ್ದೀನಿ ಅಂತ ಬಂದು ತೋರಿಸು ನಮ್ಮ ಮನೆಯವ್ರು ಕರ್ಕೊಂಡ್ಬಂದರು. ಅದೇ ಪರಿಚಯ ಮಾಡಿಕೊಟ್ಟೆ ಅಲ್ಲ. ಅವತ್ತು ಫಸ್ಟ್ ಟೈಮ್ ಬಂದಾಗ ಇವ್ರು ನೋಡಾದ್ಮೇಲೆ, ನೋಡೋಕ್ಕಿಂತ ಮುಂಚೆ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ. ಯಾವಾಗ ಟೀಸರ್ನ ಲ್ಯಾಪ್ಟಾಪಲ್ಲಿ ನೋಡಾದ್ಮೇಲೆ ಸಪ್ರೇಟಾಗಿ 5 ನಿಮಿಷ ನೋಡ್ಬಿಟ್ಟು ಬಾಗುರು ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಚೆಕ್ ಮಾಡಿದೆ. ಮೂಳೆಗಳು ಕರೆಕ್ಟಾಗಿ ಇದಾವ,
ಅಥವಾ ಏನ ಸ್ಪ್ರಿಂಗ್ ಹಿಂಗೆ ಹಾಕಿಸ್ಕೊಂಬಂದವನ ಅಣ್ಣ ಅಂತೇಳಿ. ಅಂದರೆ ಆ ಥರದ ಒಂದು ಇದು. ನಾನು ಆಮೇಲೆ ಡೂಪು ಇಲ್ಲ, ಅದೊಂದು ಟೈರಲ್ಲಿ ಹೋಗ್ತಿರಲ್ಲ, ಆ ಟೈರಲ್ಲಿ ಹೋಗೋದು ಡೂಪ್ ಇಲ್ಲ ತಾನೇ, ರಾಣೆಬೆನ್ನೂರು ಅದೇ ಎಲ್ಲೂ ಇಲ್ಲ. ಅದೇ ನಾನು ಅದನ್ನು ನೋಡಿ ನಾನು ರವಿ ವರ್ಮ ಅವ್ರಿಗೆ ಅದನ್ನು ಮೆಸೇಜ್ ಮಾಡಿ ಹೈದರಾಬಾದಲ್ಲಿ ನನ್ನ 3 ಜನ ನಿರ್ಮಾಪಕರುಗಳಿಗೂ ಕೂಡ ಈ ಥರದ್ದೇನಾರ ಸಿನಿಮಾಗಳು ಮಾಡೋ ಅಂಥದ್ದಿದ್ರೆ ದಯಮಾಡಿ ಈ ಮನುಷ್ಯನನ್ನು ಕರ್ಕೊಂಡ್ರಿ, ಈತನ ಕ್ಯಾರೆಕ್ಟ್ರು, ಈತನ ವೃತ್ತಿ, ಈತ ಬೆಳೆದು ಬಂದ ರೀತಿ, ಇದು ರೀತಿ ಎಲ್ಲವೂ ಡಿಫ್ರೆಂಟ್ ಆಗಿದೆ, ಸಿನಿಮಾ ಫಾರ್ಮೆಟಲ್ಲಿ ಇಲ್ಲ ಈತ ಅಂತ ಹೇಳಿದಾಗ ಅವ್ರು ಫೋನ್ ಮಾಡಿ ಏನು ಅಂತ ಕೇಳಿದ್ರು. ಪ್ರಾಯಶಃ ಅದನ್ನು ತಿರುಗಿ ರಿಪೀಟ್ ಮಾಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಏನಪ್ಪ ಅಂದರೆ ಒಂದು ಈಗ ನಿರ್ದೇಶಕರ ಮಾತನ್ನ ಕೇಳಿದೆ, ಪ್ರಾಯಶಃ ಒಂದು ಸಿನಿಮಾ ನೋಡ್ದಂಗೆ ಆಯಿತು. ನೀವೆಲ್ಲ ಪೂರ್ತಿ ಹೇಳ್ಕೊಂಬಂದಿದ್ದು. ಭಾಳಷ್ಟು ಜನ ನಿರ್ದೇಶಕರು ಇಷ್ಟು ಎಲ್ಲ ಡೀಟೇಲಾಗಿ ಹೇಳಲ್ಲ, ನೀವು ವಿತ್ ಇನ್ಸಿಡೆಂಟ್ಗಳು ಹೇಳ್ಬಿಟ್ರಿ. ಇರಲಿ ಅಂದರೆ ಒಂದು 20 ರೂಪಾಯಿಗೆ ಕೆಲಸ ಮಾಡ್ಕೊಂಡು ಚಾಮುಂಡಿ ಸ್ಟುಡಿಯೋನಲ್ಲಿ ಅಲ್ಲಿಂದ ನಮ್ಮ ರಂಗಣ್ಣ ಯೂನಿಟ್ನು ಅವನ ಹತ್ರ ಹೋಗಿ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತು ಒಂದು ನಿರ್ದೇಶಕರಾಗಿ ತಾವು ನಿಂತಿದ್ದೀರಿ. ನಿಮ್ಮ ಸ್ನೇಹಿತರು ಕೂಡ ಜೊತೆಯಲ್ಲಿದ್ದು 15 ವರ್ಷದಿಂದ ಮಾಡ್ಕೊಂಡು ನಿಮ್ಮಿಬ್ಬರು ನೋಡಿದ್ರೆ ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಅಂತ ದೇವ್ರೊಳಗೂ ಅನ್ಸಲ್ಲ. ಏನೋ ಬಟ್ಟೆಗಳು ಬಿಚ್ಚಿಬಿಟ್ಟು ಕರೆಕ್ಟಾಗಿ ಏನೋ ಸ್ಕೂಟ್ರೆ ಸಾಕು ಕಳಿಸ್ಬಿಟ್ಟು ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದೀರಾ ಅಂತ ತಿಳ್ಕೊಬೇಕಾಗ್ತದೆ. ಶೇವಿಂಗ್ ಮಾಡ್ಕೊಂಡು ಇಬ್ಬರು ಚೆನ್ನಾಗಿ ಬಂದರೆ. ಇನ್ನು ಪ್ರೊಡ್ಯೂಸರು ಅವರು ನಮ್ಮ ರಾಣೆಬೆನ್ನೂರು ಅವರೇ, ಅವರು ಕಬ್ಬಣದಷ್ಟೇ ಗಟ್ಟಿ. ಅವರು ಮಾಡೋದು ಕಬ್ಬಣದ ವ್ಯಾಪಾರ. ಅವರು ಯಾವುದನ್ನೇ ಆಗಲಿ ಅಷ್ಟು ಸಲೀಸಾಗಿ ಒಪ್ಕೊಳ್ಳಲ್ಲ. ಯಾವುದಾದ್ರೂ ಅಂಕಿ ಅಂಶ ಹಿಂದೆ ಮುಂದೆ ಇದೇನು ಅದೇನು, ಅದು ಮಾಡಿದ್ರೆ ಏನಾಗುತ್ತೆ, ಇದು ಮಾಡಿದ್ರೆ ಏನಾಗುತ್ತೆ ಅಂತ ಎಲ್ಲ ತಿಳ್ಕೊಂಡೇನೇ ಹ್ಯಾಂಡ್ಲ್ ಮಾಡ್ತಾರೆ. ನಮ್ಮ ಕಿಲಾಡಿ ತಾತ ಅದನ್ನೆಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ಕೊಂಡು ಬರ್ತಾರೆ. ಈತ ಇವರು ಡೈರೆಕ್ಟ್ರದ್ದು ಇದಾಯಿತು. ನಮ್ಮ ಹೀರೋ ಇವ್ರ ಬಗ್ಗೆ ನಾನು ಕೆಲವೊಂದು ವಿಚಾರಗಳು ಆಲ್ರೆಡಿ ಹೇಳಿದ್ದೀವಿ. ಬಟ್ ಒಬ್ಬ ಆಳಾದವನು ಅರಸನಾಗಬಲ್ಲ ಅನ್ನೋದಕ್ಕೆ ಜೀವಂತ ನಿದರ್ಶನ ಅಂದರೆ ನನಗೆ ಇವರು ಮೊದಲನೇ ಇದರಲ್ಲಿ ಯಾವುದು ಆಡಿಯೋ ರಿಲೀಸ್ ಟೈಮಲ್ಲಿ ಯಾರನ್ನ ಕರೆಸ್ತಾ ಇದ್ದೀರಪ್ಪ ಆಡಿಯೋಗೆ ರಿಲೀಸ್ಗೆ ಅಂತ ಕೇಳಿದೆ. ಆತನ ನಿಯತ್ತು ಹೆಂಗಿತ್ತು ಅಂದರೆ ಅದಕ್ಕೆ ಭಾಳ ಖುಷಿ ಆಯಿತು ನನಗೆ. ಅಣ್ಣ ನನಗೆ ತಿನ್ನೋಕೆ ಅನ್ನ ಇದ್ದರ ಟೈಮಲ್ಲಿ ನನಗೆ ಫಸ್ಟು ನಿರ್ಮಾಪಕರು ಚಾನ್ಸ್ ಕೊಟ್ಟರು. ನಾನು ಎಲ್ಲೋ ಗುಡಿನಲ್ಲಿ ಮಲಗಿ, ಅಲ್ಲೆಲ್ಲೋ ದಾಬಾನಲ್ಲಿ ಕ್ಲೀನ್ ಮಾಡಿ, ಅಲ್ಲೆಲ್ಲೋ ತಿಂದು, ಅಲ್ಲೆಲ್ಲೋ ಬದುಕೋ ಸಂದರ್ಭದಲ್ಲಿ ನನಗೊಂದು ಆಟೋನ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ಆಟೋನಲ್ಲಿ ಡೈಲಿ ಓಡಾಡ್ಕೊಂಡು ಅದು ಮಾಡ್ಕೊಂಡು ನನಗೆ ಇಷ್ಟಿಷ್ಟು ಅಂತ ಕೊಡು, ಸಾಧ್ಯವಾದರೆ ಕೊಡು, ಇಲ್ಲದೆ ಹೋದ್ರೆ ನೀನು ಆಟೋ ಓಡಿಸ್ಕೊಂಡು ಆರಾಮಾಗಿರು ಅಂತ ಹೇಳಿದ್ರಲ್ಲ, ಅವ್ರನ್ನ ಕರೆಸಿದ್ದೀನಿ ಆಡಿಯೋ ರಿಲೀಸ್ ಮಾಡೋದಕ್ಕೆ ಅಂದ್ರಲ್ಲ. ಆವಾಗ ನಾನು ಒಂದು ಸಪೋರ್ಟ್ ಇವತ್ತಿನಂತ ಆ ಥರ ನಿಯತ್ತು ಬೇಕಮ್ಮ. ಆ ಥರದ ನಿಯತ್ತು ಇದ್ದು ನಿನ್ನನ್ನು ಯಾರು ಬೆಳೆಸಿದ್ರು, ಈಗ ಓಪನಿಂಗಲ್ಲಿ ಬೆಳೆಸಿದವರು ಕೂಡ ಇದೇ ನಿರ್ಮಾಪಕರೇ ಅಲ್ವಾ. ಡೈರೆಕ್ಟ್ರ್ ಚೇಂಜ್ ಆಗಿರ್ಬೋದು ಅಷ್ಟೇ. ಬಟ್ ಏನಪ್ಪ ಅಂದರೆ ನೀವು ಅವತ್ತು ಆಟೋಗೆ ಅವಕಾಶ ಮಾಡಿಕೊಟ್ಟವ್ರನ್ನೇ ಬಿಟ್ಟಿಲ್ಲ ಅಂದರೆ ನಿಮ್ಮ ಮೇಲೆ ಕೋಟಿಗಟ್ಟಲೆ ನಂಬಿ ಹಾಕಿದವ್ರನ್ನಂತರೂ ನೀವು ಮರೆಯಲ್ಲ ಅನ್ನೋದಂತರೂ 100ಕ್ಕೆ 100 ಭಾಗ ನನಗೆ ಗ್ಯಾರಂಟಿ ಇದೆ. ಯಾರಿಗಿದೆ ಎಲ್ಲೋ ಗೊತ್ತಿಲ್ಲ. ಇನ್ನು ನಮ್ಮ ಅರವಿಂದ್ ಅವರು ನನ್ನ ಕಣ್ಣಲ್ಲಿ ಒಂಥರ ಅನಂತನಾಗ್ ಅವರಿದ್ದಂಗೆ ಸೈಲೆಂಟಾಗಿ ಆ್ಯಂಡ್ ಬಿರದರ್ ಭಾಳ ದೂರದಲ್ಲಿ ಕೂತಿದ್ದೀರಿ ಆದರೂ ಆಗ್ತದೆ ಸುಮ್ಮು. ನಾಗೇಂದ್ರ ಅರಸ್ ಸರ್ ದಯವಿಟ್ಟು ವೇದಿಕೆ ನಾಗೇಂದ್ರ ಅರಸ್ ಅಂದರೆ ಎಲ್ಲರೂ ಅಂದರೆ ಎಲ್ಲ ನುರಿತರು, ಆಮೇಲೆ ಎಲ್ಲ ಬುದ್ಧಿಜೀವಿಗಳು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಆಳ ಉದ್ದ ಅಗಲವನ್ನು ತಿಳ್ಕೊಂಡು 20 ರೂಪಾಯಿ ತಗೊಂಡು ಇವತ್ತಿನ ದಿವಸ ಕೋಟಿಗಟ್ಟಲೆ 60 ರೂಪಾಯಿ ಶಶಿಧರ್ ಅಡಪ ಸರ್ ಗುಡ್. ಅವರು ದೊಡ್ಡ ಇವರು ಅಲ್ವಾ, ಅಂಥವ್ರ ಕೈಯಲ್ಲಿ ಅದನ್ನು ಪಳಗಿ ರಂಗಣ್ಣನ ಹತ್ರ ಇದನ್ನು ಮಾಡ್ಕೊಂಡು ಯೂನಿಟಲ್ಲಿದ್ದು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಬಂದಿದ್ದೀನಿ ಅಂದರೆ ಅದಕ್ಕೆ ಅಂದರೆ ಎಲ್ಲವನ್ನು ಸ್ಕ್ರ್ಯಾಚಿಂದ ತಿಳ್ಕೊಂಡು ಬಂದಿದ್ದೀನಿ ಅಂತ. ಸುಮ್ಮನೆ ಬಂದೆ ಯಾರ್ದೋ ಇನ್ಫ್ಲೂಯೆನ್ಸರು ಒಂದು ಕ್ಲಾಪ್ ಹೊಡೆದೆ ಕಟ್ ಮಾಡಿದ್ರೆ ಡೈರೆಕ್ಟರ್ಗಳಾಗ್ಬಿಟ್ಟಿರ್ತಾರೆ. ಸರ್ ಇನ್ನೊಂದು ಖುಷಿ ವಿಷಯ, ಬ್ರಹ್ಮರಾಕ್ಷಸ ಟೈಟ್ಲು ಬಂದು ಬೇರೆಯವ್ರಿಗೆ ಇದು ಕಂಪ್ನಿಯಲ್ಲಿತ್ತು. ಆ್ಯಕ್ಚುಲಿ ಸರ್ವೇ ನನಗೆ ಬ್ರಹ್ಮರಾಕ್ಷಸ ಟೈಟ್ಲು ಕೊಟ್ಟಿದ್ದು. ಬಟ್ ಇವತ್ತು ಅವ್ರಿಗೆ ಗೊತ್ತಿಲ್ಲ. ದೇವರೇ ನಿಮಗೆ ತುಂಬ ಖುಷಿ ಆಗ್ತಿದೆ ಸರ್, ಥ್ಯಾಂಕ್ ಯು. ಅವರಿಗೆ ಗೊತ್ತಿಲ್ಲ ಈ ಮ್ಯಾಟ್ರು. ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ ಅವರು ಅನೌನ್ಸ್ ಮಾಡ್ಕೊಂಡಿದ್ರು ಬ್ರಹ್ಮರಾಕ್ಷಸ ಟೈಟ್ಲು. ನಾನು ಸರ್ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಈ ಟೈಟ್ಲು ನನಗೆ ಸಿನಿಮಾಗೆ ತುಂಬ ಮಾಡಿಸೋ ಟೈಟ್ಲು. ಬಟ್ ಈ ಟೈಟ್ಲು ನನಗೆ ಬೇಕೇ ಬೇಕು ಅಂತ ಹಠ ಮಾಡಿದೆ. ಅವತ್ತು ರಾತ್ರಿ ಇದು ಸಂಜೆ ಆಗಿತ್ತು, ಕೂರಿಸ್ಕೊಂಡು ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ ಅವ್ರಿಗೆ ಫೋನ್ ಮಾಡಿ ನಾನು ಡಿಸೈನ್ ಮಾಡಿಸಿರೋಂಥ ಪೋಸ್ಟು ಕಳಿಸಿ ಇಮಿಡಿಯೇಟ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಬಿಟ್ಕೊಡ್ಬೇಕು ಈ ಟೈಟ್ಲ್ ಹುಡುಗಂಗೆ ಅಂತ. ಅವರು ಒಂದೇ ಮಾತಲ್ಲಿ ನೆಕ್ಸ್ಟ್ ಡೇನೇ ಎನ್.ಒ.ಸಿ ಕೊಟ್ಟರು ಪಾಪ ಕರ್ದಿ. ತುಂಬ ಥ್ಯಾಂಕ್ಸ್ ಅಣ್ಣ.
ಆಮೇಲೆ ಪುಷ್ಕರ್ ಮಲ್ಲಿಕಾರ್ಜುನ್ ಸರ್ಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅಪ್ಪಾಜಿದೊಂದು ಬಿಟ್ಬಿಟ್ಟಿದೆ, ಮಾತಾಡ್ಬಿಡ್ತೀನಿ, ಬೇಜಾರು ಮಾಡ್ಕೊಬಿಡಿ. ಅಪ್ಪಾಜಿಗೆ 80 ವರ್ಷ. ಅಪ್ಪಾಜಿ ರಿಯಲಿ ಹ್ಯಾಟ್ಸ್ ಆಫ್, ನಿಮ್ಮ ಬಗ್ಗೆ ಹೇಳೋಕ್ಕೆ ಒಂದು 2 ಮಾತಿಲ್ಲ. ಏನು ಆ್ಯಕ್ಟಿಂಗ್ ಮಾಡಿದಿರಾ, ಏನು ಫೈಟ್ ಮಾಡಿದಿರಾ ಸಿನಿಮಾದಲ್ಲಿ, ದೇವ್ರಣ್ಣ ಹಗಲು ರಾತ್ರಿ ಅಂದಂಗೆ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಪಲ್ಲವಿ ಮೇಡಮ್ ಕೂಡ ಅಷ್ಟೇ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ರಥವರ ದೇವ್ ಸರ್ ನಮ್ಗೆ ತುಂಬ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ಇನ್ಯಾರು ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ನೋಡ್ತೀನಿ ಹಂಗೆ ಅಪ್ಪಾಜಿ ಪಿ ಆರ್ ಸರ್, ಅಪ್ಪಾಜಿಯವರು, ಮೇಡಮ್ ಅವ್ರಿಗೆ, ಆಮೇಲೆ ಪತ್ರಿಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಪ್ಪಾಜಿ ಅಂತ ನಿಮ್ಮ ತಂದೆ ಬಂದವರು ಅಂತ ತಿಳ್ಕೊಂಡು PRO ಅಪ್ಪಾಜಿ ಬಗ್ಗೆ ಮಾತಾಡಿದ್ರೆ PRO ಅಪ್ಪಾಜಿ, ಅವ್ರ ಆರ್ಟಿಸ್ಟ್ ಅಪ್ಪಾಜಿನಾ? ಅವರು ಇದ್ದಾರಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಅದೇ ಈಗ ನನಗೆ ನಿಮಗೆ ಟೈಟಲ್ ಕೊಡಿಸಿರೋದು ದೇವರನ್ನೇ ಮರ್ತು ಹೋಗಿತ್ತು. ಪುಷ್ಕರ್ ಮಲ್ಲಿಕಾರ್ಜುನ್ ಅವ್ರಿಗೆ ಒಂದೇ ಒಂದು ಫೋನು, ಸಾರ್ ಏನೋ ಪಾಪ ಆಸೆ ಪಟ್ಕೊಂಡು ಬಂದಿದ್ದಾರೆ ಸರ್, ಅದೇನೋ ಮಾಡ್ತಾರಂತೆ ಅಂದ ತಕ್ಷಣ ಪಡ್ಕರ್ ತಲೆ ಕೆಡಿಸ್ಕೊಬಿಡಿ ಅಂತೇಳಿ ಮಾರನೇ ದಿವಸ ಬೆಳಿಗ್ಗೆ ಇನ್ನೊಂದು ಕಳಿಸ್ಕೊಟ್ರು. ನಾನು ಇವಾಗ ನೀವು ಜ್ಞಾಪಿಸಿದ್ದಕ್ಕೆ ದೇವರನ್ನ ಜ್ಞಾಪಕೊಂಬಂತಿದ್ದೆ, ನನಗೆ ಜ್ಞಾಪಕನೇ ಇರಲಿಲ್ಲ. ಏನಿವೆ ಒಂದು ಕಷ್ಟಪಟ್ಟು, ಅಂದರೆ ಇಷ್ಟನೂ ಪಟ್ಟಿದ್ದೀರಿ, ಕಷ್ಟನೂ ಪಟ್ಟಿದ್ದೀರಿ, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ರಿಸ್ಕ್ ತಗೊಂಡಿದ್ದೀರಿ. ಯಾಕಂದರೆ ಅದೊಂದು ಅದೇ ಅವ್ನು ಯಾವಾಗ ಮಾಡಿದ್ರು ಅದೇ ಅವ್ನು ಡೂಬ್ಗೆ ಹಾಕಲ್ವಲ್ಲ, ಬೀಳ್ತಾರೆ ಹೇಳ್ತಾರೆ ಏನೋ ಒಂದು ಆಗಿ. ಬಟ್ ಅಷ್ಟೆಲ್ಲ ಆದ್ರೂ ಇನ್ನೂ ಲಕ ಅನ್ಕೊಂಡು ರೀತಿಯಲ್ಲ ಗುರು, ಅದಕ್ಕೆ ನಿನ್ಗೂ ಒಂದು ಹ್ಯಾಟ್ಸಾಪ್. ಎಲ್ಲ ಜೊತೆಯಲ್ಲಿ ಎಲ್ಲ ಸಮಾನ ಮನಸ್ಕರರು ಸೇರ್ಕೊಂಡಿದ್ದೀರಿ, ಸಮಾನ ವಯಸ್ಕರರು ಸೇರ್ಕೊಂಡಿದ್ದೀರಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಬ್ರಹ್ಮ ರಾಕ್ಷಸ 4 ಲ್ಯಾಂಗ್ವೇಜಾ? 5 ಲ್ಯಾಂಗ್ವೇಜ್. ಓಪನಿಂಗಲ್ಲಿ ನಿಮಗೆ ಮೊದಲನೇ ಸಿನಿಮಾಗೆ 5 ಲ್ಯಾಂಗ್ವೇಜ್ ಮಾಡಿ ಅಂತ ಐಡಿಯಾ ಕೊಟ್ಟರೆ ನಾನು ಒಂದು ಕಾಣಿಸೋದಲ್ಲ, ಈಗ ಒಂದೊಂದೇ ಮರುಕಳಿಸ್ಕೊಂತ ಇದೆ. ಇನ್ನೊಂದು ಉಮೇಶ್ ಅಣ್ಣವ್ರಿಗೆ ಏನಿದೆಲ್ಲ, ದಿವಸ ಏನಂತಲ್ಲ 100 ಸಹಾಯ ಮಾಡಿ 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 ರೂಢ ಇರುತ್ತೆ, ಯಾವ್ದೊಂದು ಜನ ಬಿಟ್ಕೋಬೇಕು. ಆದರೆ ಅವಾಗ ಆ ಥರ ಇದೆ. ಇದನ್ನು ಮಾಡೋದ್ರಿಂದ ನಿಮ್ಗೆ ವರ್ಕೌಟ್ ಆಗ್ತದೆ ಅಂತ ಒಂದು ಸಣ್ಣ ಐಡಿಯಾ ಕೊಟ್ಟಿದ್ದಕ್ಕೆ ಅದನ್ನು ಮಾಡಿದ್ರಿ. ಈಗ ಸ್ವಂತಕ್ಕೆ ಮಾಡ್ಕೊಂಡಿದ್ದೀರಿ. ವೆರಿ ಗುಡ್, ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಹೀರೋನ್ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನನ್ನ ಸ್ನೇಹಿತರಾದ ಚಾಣಕ್ಯ ಅವರು ಇನ್ನು ಉಳಿದ 4 ಸಾಂಗ್ಗಳನ್ನು ಬರೆದಿದ್ದಾರೆ. ಅವ್ರು ಇನ್ನೂ ನಮಗೆ ಕಾಣಿಸ್ತಾ ಇಲ್ಲ. ಅವ್ರು ಬಂದಿದ್ರೆ ದಯವಿಟ್ಟು ಬನ್ನಿ ಸ್ಟೇಜ್ ಮೇಲೆ. ನಮಸ್ಕಾರ. ದಯವಿಟ್ಟು ಮಧ್ಯ ಬನ್ನಿ. ನಾನು ಮಾತಾಡಲ್ಲ ಅನ್ನಂಗಿಲ್ಲ, ನೀವೇ ನಾಯಕ ನಟ. ಎಲ್ರಿಗೂ ನಮಸ್ತೆ. ಟೈಟ್ಲೇ ಒಂಥರ ಮಜಾ ಇದೆ, ಬ್ರಹ್ಮ ರಾಕ್ಷಸ. ಯಾಕಂದರೆ ಒಂಥರ ರಾಕ್ಷಸನಂಗೆ ಆ್ಯಕ್ಟ್ ಮಾಡ್ತಾರೆ, ಆಮೇಲೆ ಫೈಟು ಮಾಡ್ತಾರೆ. ಅದನ್ನು ನೋಡಿದ್ದೀನಿ. ಆಮೇಲೆ ಸರ್ ಹೇಳಿದ್ರಲ್ಲ ತುಂಬ ರಿಸ್ಕ್ ಮಾಡಿದ್ದಾರೆ ಅಂತ. ಬಟ್ ಏಕಲವ್ಯ ಅವ್ರಿಗೆ ರಿಸ್ಕ್ ಬಂದು ಒಳ್ಳೆ ರಸ್ಕ್ ತಿಂದಂಗೆ. ಯಾಕಂದರೆ ಅಷ್ಟು ಸಲೀಸಾಗೆ ಲೀಲಾಜಾಲವಾಗಿ ಮಾಡ್ತಾರೆ. ನನಗೂ ಇವ್ರಿಗೂ ಭಾಳ ಒಂದಷ್ಟು ವರ್ಷಗಳ ಒಡನಾಟ ಇದೆ. ಇನ್ಫ್ಯಾಕ್ಟ್ ಒಂದು ಸಿನಿಮಾನೂ ಕೂಡ ಮಾತಾಡೋದಕ್ಕೆ ಕಥೆನೂ ಕೂಡ ಹೇಳಿದ್ದೆ ಒಬ್ಬರು ನಿರ್ಮಾಪಕರ ಹತ್ರ ಕರ್ಕೊಂಡೋಗಿ. ಅದು ಅದೇ ಕಾರಣಾಂತರದಿಂದ ಬೇರೆ ಬೇರೆ ಕೆಲವೆಲ್ಲ ಆಗ್ತವೆ. ನೋಡೋಣ, ಟೈಮ್ ಬಂದಾಗ ಅಲ್ಲಿ ನಮಗೆ ಋಣ ಇತ್ತು ಅಂತ ಇದ್ರೆ ಮಾಡೋಣ. ನಮ್ಮ ಕನ್ನಡದ ಟೋನಿ ಜಾ ಅಂತ ಹೇಳ್ಬೋದು. ನಿಜವಾಗ್ಲೂ ಅದ್ಭುತವಾದ ಸ್ಟೆಂಟು. ಆ್ಯಕ್ಚುಲಿ ಇದು ಬರಬೇಕು ಇವ್ರಿಗೆ, ನಿಮಗೆ ಬೇರೆಯವರು ಆ ಸ್ಟಾರು ಈ ಸ್ಟಾರು ಅಂತ ಹಾಕೊಂತಾರಲ್ಲ, ಡ್ಯೂಪ್ ಇಲ್ಲದೆ ಮಾಡೋ ಸ್ಟಾರು, ವಿತೌಟ್ ಡ್ಯೂಪ್ ಸ್ಟಾರು, ಅಥವಾ ಕನ್ನಡದ ಟೋನಿ ಜಾ ಆ ರೀತಿ. ಯಾಕಂದರೆ ಎಷ್ಟೋ ಜನ ತಪ್ಪು ತಿಳಿಬಾರ್ದು, ತುಂಬ ಕೋಟಿಗಟ್ಟಲೆ ತಗೊಂಡು ಡ್ಯೂಪ್ ಹಾಕಿಸ್ಕೊತಾರೆ. ಇವರು ಪಾಪ ಏನೂ ಇಲ್ಲದೆ ಬೋಟಿ ತಿನ್ಕೊಂಡು ವಿತೌಟ್ ಡ್ಯೂಪ್ ಮಾಡ್ತಾರೆ. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ನಿರ್ಮಾಪಕರಿಗೆ ಇನ್ನೂ ಹೆಚ್ಚಿಗೆ ಒಳ್ಳೇದಾಗಬೇಕು. ಆಮೇಲೆ ನಿರ್ದೇಶಕರಿಗೆ, ಆಮೇಲೆ ಸಂಗೀತ ನಿರ್ದೇಶಕರು, ನಾವು ಅವರು ಒಂದು ಸಿನಿಮಾ ಕೂಡ ಮಾಡಿದ್ವಿ. ನಾನು ಎಡಿಟರ್ ಆಗಿದ್ದೆ, ಅವರು ಮ್ಯೂಸಿಕ್ ಡೈರೆಕ್ಟ್ರು. ಮೊದಲನೇ ಸಿನಿಮಾ ಅನಿಸುತ್ತೆ ಅದು. ಹಾಗೆ ಇಲ್ಲಿವರೆಗೂ ಇದ್ದೀರಾ, ಇನ್ನೂ ಬೆಳಿಬೇಕು. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಎಲ್ಲನೂ ಪರಿಚಯ ಮಾಡಿಸಿದ್ರಲ್ಲ, ಲಿರಿಕ್ ರೈಟರು, ಸಿಂಗರು. ಯೂಶ್ವಲಿ ಈಗಿರೋರು ಯಾರು ಅಂಥದ್ದು ಪರಿಚಯ ಮಾಡಿಸೋದಿಲ್ಲ ಆ ವೇದಿಕೆಯಲ್ಲಿ. ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಕ್ಯಾಮ್ರಾಮನ್ ಸರ, ನೀವು ಜಾಸ್ತಿ ಮಾತಾಡಲ್ಲ ಬನ್ನಿ ಸರ್. ಇಲ್ಲ, ನಾನು ಫ್ರೇಮ್ ಮಾತಾಡುತ್ತೆ, ನಾನು ಮಾತಾಡಲ್ಲ ಅಂತಂದರು. ಆ ರೀತಿ ನೆಕ್ಸ್ಟ್ ಮಾತಾಡೋ ಥರ ಆಗಿ ಸರ್. ಆಮೇಲೆ ಹಳ್ಳಿಕಟ್ಟಿಯವ್ರೂ ಒಂದು ಸಾಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಎಲ್ರಿಗೂ ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆಮೇಲೆ ಸೀನಿಯರ್ ಆರ್ಟಿಸ್ಟರು ಇದ್ದಾರೆ. ಅದೊಂದು ಹೇಳ್ಕೊಡ್ಬಾರ್ದಾಗಿತ್ತು ಸರ್ ನೀವು, ಬಟ್ ನಾನು ಈಗ ಹಿಡ್ಕೊಂಡ್ಬಿಡ್ತೀನಿ ಈಗ.
ಹೇಳಿದ್ರಲ್ಲ 2 ಕಾಲ್ ಸೀಟಲ್ಲಿ ಒಂದೇ ಪೇಮೆಂಟ್ ತಗೊಂಡ್ರು ಅಂದ್ಬಿಟ್ಟು ಸೊ ಜಸ್ಟ್ ಗೆಟಿಂಗ್ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು ಸರ್. ಸ್ನೇಹಿತರು ಮತ್ತು ನನ್ನ ಕಲಾವಿದರು ಅವಿನಾಶ್ ಅವರಾಗಲಿ ಮತ್ತು ನಮ್ಮ ಜಯರಾಮ್ ಸರ್ ಬಂದಾರ ಗೊತ್ತಿಲ್ಲ, ನಮ್ಮ ಕಲಾವಿದರೆಲ್ಲ ಬಂದಿದ್ದಾರೆ. ದಯವಿಟ್ಟು ಒಂದು ಸ್ವಲ್ಪ ವೇದಿಕೆ ಮೇಲೆ ಬನ್ನಿ. ದೀಪಕ್ ಸರ್ ಬಂದಿದ್ದಾರೆ, ಹರಿವರ್ಧನ ಸರ್ ಡೈರೆಕ್ಟರ್. ಒಂದ್ ನಿಮಿಷ ಅಂಕುಶ್, ಒಂದು ಗ್ರೂಪ್ ಫೋಟೋ ಹಾಕ್ಬಿಡಿ, ಒಂದು ಟೀಮ್ದು ಒಂದು ಫೋಟೋ ಹಾಕ್ಬಿಡಿ. ಹಾ ಅಲ್ಲ, ನೀವ್ ಇರ್ಲಿ ಸರ್, ನೀವ್ ಒಂಥರ ನೀವು ಟೈಟಲ್ ಕೊಡಿಸಿದವ್ರು.